ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಥರ್ಸ್ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದರಿಂದ ಸ್ವಲ್ಪ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿತ್ತು, ಹೋಗಿ ತೊಗೊಂಡು ಬಂದೆ. ನೆನ್ನೆ ಹೋಗೋದಕ್ಕೆ ಟೈಮ್ ಸಿಗಲಿಲ್ಲ, ಸ್ವಲ್ಪನೇ ತೊಗೊಂಡು ಬಂದೆ. ಇಷ್ಟನ್ನು ತೊಗೊಂಡು ಬರೋಕ್ಕೆ 1 ಗಂಟೆ ಆಗೋಯಿತು. ಕ್ಯಾಬೇಜು, ಕಾಲಿಫ್ಲವರು, ಕ್ಯಾರೆಟು, ಮೂಲಂಗಿ ಎಲ್ಲ ತೊಗೊಂಡು ಬಂದೆ. ಒಂದು 3 ದಿನಕ್ಕೆ ಆಗೋಷ್ಟು ತಂದಿದ್ದೀನಿ. ನೆಕ್ಸ್ಟ್ ಇನ್ನು ಶನಿವಾರಕ್ಕೆ ಮತ್ತೆ ತೊಗೊಂಡು ಬರ್ತೀನಿ. ಬ್ರೋಕ್ಲಿ ತಂದಿದ್ದೀನಿ. ಬ್ರೋಕ್ಲಿ ಹಾಗೆ ಪನ್ನೀರ್ ಮಶ್ರೂಮ್ ನನ್ನ ಮಗಳಿಗೆ ತುಂಬ ಇಷ್ಟ. ಐಶು ಜಾಸ್ತಿ ವೆಜ್ ತಿಂತಾಳೆ, ನಾನ್ ವೆಜ್ ತಿನ್ನಲ್ಲ. ಆದ್ದರಿಂದ ಅವಳಿಗೆಲ್ಲ ವೆಜ್ ತೊಗೊಂಡು ಬಂದಿದ್ದೀನಿ. ಹಾಗೆ ಚಿಕನ್ ತೊಗೊಂಡು ಬಂದಿದ್ದೀನಿ. ಈಗ ಎಲ್ಲ ತರಕಾರಿಗಳನ್ನೂ ಕೂಡ ಫ್ರಿಜ್ಜಲ್ಲಿ ತೆಗೆದಿಡ್ತಾ ಇದ್ದೀನಿ. ಎಲ್ಲ ಕೂಡ ಸಪ್ರೇಟ್ ಮಾಡಿದ್ದಾಯಿತು. ಈರುಳ್ಳಿನ ಹಾಗೆ ಆಲೂಗೆಡ್ಡೆನೆಲ್ಲ ನಾನು ಫ್ರಿಜ್ಜಲ್ಲಿ ಇಡಲ್ಲ, ಹೊರಗಡೆನೇ ಇಡ್ತೀನಿ. ಸೊ ಈರುಳ್ಳಿ ಎಲ್ಲ ಫ್ರೆಶ್ ಆಗಿದೆ. ಆಗಾಗ ಈರುಳ್ಳಿನ ಒಂದು 3 ದಿನಕ್ಕೊಂದು ಸಾರಿ ಬಿಸಿಲಲ್ಲಿ ಇಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ. ಆಗ ಬಿಸಿಲಲ್ಲಿ ಇಟ್ಟಿಲ್ಲ ಅಂದರೆ ಈರುಳ್ಳಿ ಎಲ್ಲ ವೇಸ್ಟ್ ಆಗೋಗುತ್ತೆ. ಟೊಮೆಟೊನೆಲ್ಲ ಚೆನ್ನಾಗಿ ತೊಳೆದು ಒರೆಸಿ ಫ್ರಿಜ್ಜಲ್ಲಿ ತೆಗೆದಿಟ್ಬಿಡ್ತೀನಿ. ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿತ್ತು ಇವತ್ತು. ಹಾಗೆ ಚಿಕನ್ ತೊಗೊಂಡು ಬಂದಿದ್ದೀನಿ. ಚಿಕನ್ನ ಕೂಡ ಚೆನ್ನಾಗಿ ತೊಳೆದು ಇವತ್ತು, ಮೊನ್ನೆ ಭಾನುವಾರ ದ್ವಾದಶಿಯಿಂದ ಚಿಕನ್ ಮಾಡೋಕ್ಕಾಗಲಿಲ್ಲ. ಹಾಗೆ ಮಂಗಳವಾರ ಮಾಡೋಣ ಅಂದರೆ ಅಮಾವಾಸ್ಯೆ ಇತ್ತು, ಸರಿ ಅವತ್ತು ಮಾಡೋಕ್ಕಾಗಲಿಲ್ಲ. ಸರಿ ಇವತ್ತು ಮಾಡೋಣ ಅಂಥೇಳಿ ಇವತ್ತು ಮಾಡ್ತಾಯಿದ್ದೀನಿ. ಗುರುವಾರ ಆಗಿರೋದ್ರಿಂದ ಗುರುವಾರ ನಾವು ಚಿಕನ್ ತಿಂತೀವಿ. ಹಾಗೆ ಇವತ್ತು ತಂಗಿ ಕೂಡ ಊರಿಂದ ಬರ್ತಾಯಿದ್ಲು. ಸರಿ ಇಬ್ರಿಗೂ ಎಲ್ಲರಿಗೂ ಸೇರಿ ಮಾಡಿಬಿಡೋಣ ಅಂಥೇಳಿ, ನನಗೂ ಕೂಡ ಚಿಕನ್ ತಿನ್ನಬೇಕಾಗಿತ್ತು. ಸೊ ಚಿಕನ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ಚಿಕನ್ನ ಚೆನ್ನಾಗಿ 1-3 ಸಾರಿ ತೊಳ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಖಾರದ ಪುಡಿ, ಚಿಟಿಕೆ ಅರಿಶಿನ, 2 ಟೇಬಲ್ ಸ್ಪೂನ್ ಗಟ್ಟಿ ಮೊಸರನ್ನ ಹಾಕ್ಕೊಂಡು ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ನ ಒಂದು 15 ನಿಮಿಷ ಮ್ಯಾರಿನೇಟ್ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಕ್ಲೋಸ್ ಮಾಡಿ ಈಗ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಜೀರಿಗೆ, 2 ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದಕ್ಕೆ 1 ಉಂಡೆ ಅಷ್ಟು ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು 12 ಎಸಳು. ಹಾಗೆ ಶುಂಠಿನೂ ಕೂಡ ಒಂದು 12 ಎಸಳು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾನು ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ನೋಡಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬಾ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ. ಈ ಹದಕ್ಕೆ ರುಬ್ಕೊಂಡಿದ್ದೀನಿ. ತರಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿ ತುಂಬಾ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಎಣ್ಣೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ, ಇಲ್ಲದ್ರೆ ತಳ ಹಿಡಿದ್ಬಿಡುತ್ತೆ. ಈಗ ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಖಾರದ ಪುಡಿ, 2 ಟೀ ಸ್ಪೂನ್ ಧನಿಯಾ ಪುಡಿ, ಚಿಟಿಕೆ ಅರಿಶಿನ, 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 3/4 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಕುದಿ ಬಂದಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರೋದಕ್ಕೆ ಶುರುವಾಗುತ್ತೆ. ಕುದಿ ಬಂದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ವಿಜಿಲ್ ಬೇಗನೆ ಬಂದುಬಿಡುತ್ತೆ. ಹಾಗೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನಾನು ಕುಕ್ಕರ್ನ ಮುಚ್ಕೊಳ್ತೀನಿ. ಸೊ ಒಂದು 2 ವಿಜಿಲ್ ಬರ್ಸ್ಕೊಂಡ್ರೆ ಸಾಕು, ಮಾಂಸ ಚೆನ್ನಾಗಿ ಬೆಂದಿರುತ್ತೆ. ಈಗ 2 ವಿಜಿಲ್ ಬಂದಿದೆ. ಈಗ ಕುಕ್ಕರ್ ಕೂಡ ತಣ್ಣಗಾಗಿದೆ. ಮಾಂಸ ಹೇಗೆ ಬೆಂದಿದೆ ನೋಡೋಣ. ಮಾಂಸ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ. ನೀರೆಲ್ಲ ಕಡಿಮೆ ಆಗಿದೆ. ಸೊ ಈ ಹದಕ್ಕಿದ್ರೆ ಸಾಕು, ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ರೈಸ್ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ಬಿಸಿ ಅನ್ನದ ಜೊತೆಗೆ ಚಿಕನ್ ಗ್ರೇವಿ ರೆಡಿಯಾಗಿದೆ. ಬಿಸಿಯಾಗಿ ಊಟ ಮಾಡ್ತೀನಿ. ಮುಂದಿನ ಕೆಲಸ ಮತ್ತೆ ನೋಡಬೇಕು. ಊಟ ಎಲ್ಲ ಮುಗೀತು. ಸ್ವಲ್ಪ ಆಯುಷು ಬಂದಿದ್ಲು ಬೇಗನೆ. ಅವಳು ತಲೆಗೆ ಎಣ್ಣೆನೇ ಹಾಕ್ಕೊಳ್ತಾ ಇಲ್ಲ ಇತ್ತೀಚೆಗೆ. ಕಾಲೇಜ್ಗೆ ಹೋಗೋವಾಗ ಎಣ್ಣೆ ಹಾಕ್ಕೊಂಡು ಹೋಗ್ತಾನೇ ಇಲ್ಲ. ಸೊ ಅಟ್ಲೀಸ್ಟ್ ಶನಿವಾರ ಭಾನುವಾರ ಹಾಕ್ತಿದ್ಲು, ಇತ್ತೀಚೆಗೆ ಅದು ಬಿಟ್ಬಿಟ್ಟಿದ್ಲು. ಸ್ವಲ್ಪ ಅವಳು ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿದೆ.
ಸೊ ಈಗ ನನ್ನ ತಂಗಿ ಜೊತೆ ಅವಳು ಮನೆ ಫೈನಲ್ ಮಾಡಿದ್ದಾಳೆ. ಸೊ ಮನೆ ನೋಡೋದಕ್ಕೆ ಈಗ ನಾನು ಕೂಡ ಹೊರಟಿದ್ದೀನಿ ಅವಳ ಜೊತೆಯಲ್ಲಿ. ಈಗ ನಮ್ಮನೆ ಹತ್ರದಿಂದ ಹೊರಟಿದ್ದೀವಿ. ಈಗ ಹೋಗೋದಕ್ಕೆ ಅವಳ ಮನೆ ನೋಡೋದಕ್ಕೆ ಹೋಗೋದಕ್ಕೆ 2 hours ಆಗುತ್ತೆ. ಅಷ್ಟು ದೂರದಲ್ಲಿ ಮಾಡಿದ್ದಾಳೆ. ನಾವು ಸಂಜೆ ಆಯಿತು ಹೋಗೋದಕ್ಕೆ. ಈಗ ಹೊರಟಿದ್ದೀವಿ. ತುಂಬಾ ದೂರ ಇರಲಿ ಅಂಥೇಳಿ ನನಗಿಂತ ತುಂಬ ದೂರದಲ್ಲಿ ಮಾಡಿಬಿಟ್ಟಿದ್ದಾಳೆ, ಹತ್ತಿರದಲ್ಲಿ ಬೇಡ ಅಂಥೇಳಿ. ಆ್ಯಕ್ಚುಲಾಗಿ ಅದೆಲ್ಲ ರೀಸನ್ನು. ನನ್ನ ಆಫೀಸ್ ಇರೋದು ಅಲ್ಲಿನೇ. ಸೊ ಆದ್ದರಿಂದ ಅವಳು ಸ್ವಲ್ಪ ದೂರದಲ್ಲೇ ಮನೆ ಮಾಡ್ಕೊಂಡಿದ್ದಾಳೆ. ಅವ್ರ ಆಫೀಸ್ಗೂ ಮನೆಗೂ ಒಂದು 7 kilometers ಅಂತೆ, ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾಳೆ. ಸೊ ಮನೆ ಅಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸುಮಾರು ಮನೆಗಳು ಅವಳು ನೋಡ್ತಾ ಇದ್ಲು, ಬಟ್ ನಾನು ಯಾವ ಮನೆಯೂ ನೋಡೋಕ್ಕೆ ಹೋಗಿರಲಿಲ್ಲ. ಅವರೆಲ್ಲ ಫೈನಲ್ ಮಾಡಿ ಯಾವಾಗ ಹೋಗ್ತಾರೆ ಆ ಮನೆಗೆ ಹೋಗೋಣ ಅಂತ ಹೇಳಿ. ಸೊ ಈ ಮನೆ ತುಂಬಾ ಚೆನ್ನಾಗಿದೆ. ನನಗೆ ನೋಡಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ಸ್ ಬಂತು ಮನೆ ನೋಡಿದ ತಕ್ಷಣ. ಇದು ಕಿಚನ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ಹೆಣ್ಮಕ್ಳು ಮನೆ ನೋಡಿದ ತಕ್ಷಣ ಮೊದಲು ನೋಡೋದೇ ಕಿಚನ್ ಅಲ್ವಾ. ಸೊ ಕಿಚನ್ ಚೆನ್ನಾಗಿರಬೇಕು, ಕಿಚನ್ ಸ್ವಲ್ಪ ದೊಡ್ಡದಾಗಿರ್ಬೇಕಂತ ನನಗೆ ತುಂಬಾ ಇಷ್ಟ ಆಗುತ್ತೆ. ಇರೋದು ಅವರಿಬ್ಬರು. ಸೊ ಅವರಿಬ್ಬರಿಗೆ ಮನೆ ತುಂಬಾ ಚೆನ್ನಾಗಿದೆ, ತುಂಬಾ ಕ್ಯೂಟಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು ಮನೆ. ಇದು ಯುಟಿಲಿಟಿ. ಸೊ ಇದು ಕೂಡ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಹೊಸ ಮನೆ ಇದು, ಈಗ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಿದೆಯಂತೆ. ಸೊ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ. ಸೊ ಬಾತ್ರೂಮ್ ಇದು ತುಂಬಾ ಚೆನ್ನಾಗಿದೆ. ಹೋಗ್ತಾ ಹೊಸ ಮನೆಗೆ ಹೋಗ್ತಿದ್ದಾಳೆ. ಸೊ ಏನು ಗೊತ್ತಾ, ಹೊಸ ಮನೆಗೆ ಅಂದರೆ ಇದಕ್ಕೆ ಮುಂಚೆ ಯಾರಾದರೂ ಇದ್ದಿದ್ದ ಮನೆಗೆ ಹೋಗೋಕ್ಕಿಂತ ಹೊಸ ಮನೆಗೆ ಹೋದಾಗ ನಾವೇ ಮೊದಲು ಬರ್ತಾಯಿದ್ದೀವಿ ಅನ್ನೋದು ಒಂದು ಫೀಲ್ ಚೆನ್ನಾಗಿರುತ್ತೆ. ವಾರ್ಡ್ರೋಬ್ ಎಲ್ಲ ತುಂಬಾ ಚೆನ್ನಾಗಿದೆ. ಮೇಯ್ನ್ ನನಗೆ ತುಂಬಾ ಫಸ್ಟ್ ಬೇಕಾಗಿರೋದು ವಾರ್ಡ್ರೋಬು. ನಾನು ಕೂಡ ಮನೆ ನೋಡೋವಾಗ ಮೊದಲಿಗೆ ವಾರ್ಡ್ರೋಬ್ ಎಷ್ಟಿದೆ, ಅದು ಎಷ್ಟು ಬಟ್ಟೆಗಳು ಬರುತ್ತೋ ಗೊತ್ತಿಲ್ಲ. ಎಷ್ಟೊಂದು ಬಟ್ಟೆಗಳು, ಹಳೆ ಬಟ್ಟೆಗಳನ್ನೆಲ್ಲ ತೆಗಿತಾನೆ ಇರ್ತೀನಿ, ಆದರೂ ಬಟ್ಟೆಗಳು ಬರುತ್ತೆ. ಸೊ ಇಲ್ಲಿ ಸಿಕ್ಕಾಬಟ್ಟೆ ವಾರ್ಡ್ರೋಬ್ಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ. ಇದು ಮಾಸ್ಟರ್ ಬೆಡ್ರೂಮು, ಒಂದು ನಾರ್ಮಲ್ ಬೆಡ್ರೂಮ್ ಇದೆ. ಸೊ ಇವ್ರು ಬಂದು ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಅವ್ರ ಅತ್ತೆಯವ್ರು ಬರೋದು ತಿಂಗ್ಳಿಗೊಂದ್ಸರಿ 2 ತಿಂಗ್ಳಿಗೊಂದ್ಸರಿ ರೇರಾಗಿ ಬರ್ತಾರೆ. ಸೊ ಈ ಮನೆ ಚೆನ್ನಾಗಿದೆ. ಸೊ ಇದನ್ನು ಇವರು ಫೈನಲ್ ಮಾಡಿದ್ದಾರೆ. ನನಗೂ ಕೂಡ ಮನೆ ಇಷ್ಟ ಆಯಿತು. ಸೊ ಮನೆಗೆ ಯಾವಾಗ ಶಿಫ್ಟ್ ಆಗ್ತೀವಿ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನಾನು ಕೂಡ ಇಲ್ಲಿಂದ ಹೊರಟಿದ್ದೀನಿ. ಸೊ ಮನೆ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆಯಾ, ಹೇಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಮಕ್ಕಳೆಲ್ಲ ಇವಾಗ ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ಮನೆಗೆ ಹೋಗೋ ಅಷ್ಟರಲ್ಲೇ 10 ಗಂಟೆ ಆಗಿಬಿಡುತ್ತೇನೋ. ಸೊ ಇದಾಗಿತ್ತು ನನ್ನ ಥರ್ಸ್ಡೇ ವ್ಲಾಗು. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.